ಆ ದೃಷ್ಟಿಯಿಂದ ಈ ಆನೆಗಳ ಹಾವಳಿ ಹಿಂದೆ ಏನು ಅಪಾಯ ವರದಿಯಲ್ಲಿ ಆನೆಯನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ 22 ಆನೆಗಳನ್ನು ಮಾತ್ರ ಸ್ಥಳಾಂತರ ಆಯಿತು. ಈಗ ಉಳಿದಿದ್ದು ಒಂದು 10 ಆನೆಯಿಂದ ಈಗ 100 ಆನೆ ಸಂಖ್ಯೆ ಆಗ್ಬಿಟ್ಟಿದೆ. ಆದರೆ ಆನೆಗಳನ್ನು ನಾವು ಘೋಷಣೆ ಮಾಡೋಂಥದ್ದಲ್ಲ, ಯಾಕಂದರೆ ಅವು ಪ್ರಾಣಿಗಳು ಆಹಾರ ಹುಡ್ಕೊಂಡು ಬರ್ತವೆ. ಅದೇ ರೀತಿಯಲ್ಲಿ ಆಹಾರ ಹುಡ್ಕೊಂಡು ತೋಟಕ್ಕೆ ಬಂದಿದೆ. ಇಲ್ಲಿ ನಾನು ಮುಖ್ಯವಾಗಿ ಹೇಳೋದೇನಂತಂದರೆ ಅರಣ್ಯದಲ್ಲಿ ಆಹಾರ ಇಲ್ಲ ಅವಕ್ಕೆ. ಅದೇ ಅರಣ್ಯ ಇಲಾಖೆಯವರು ಅದಕ್ಕೆ ಆಹಾರವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರೆ ಅಲ್ಲಿ ಒಂದು ಆನೆಗಳನ್ನು ಇಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅದು ಮಾಡೋಕ್ಕೆ ಸಡನ್ನಾಗಿ ಆಗಲ್ಲ. ಆದ್ದರಿಂದ ಒಂದು ಆನೆಧಾಮದ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆ ಈಶ್ವರ್ ಖಂಡ್ರೆಯವರು ಮಂತ್ರಿಗಳು ಸಹ ಹೇಳ್ತಾ ಇದ್ದಾರೆ. ನಮ್ಮದು ಅದು ಅಪೇಕ್ಷೆ ಇದೆ, ಮಾಡಬೇಕು. ಅಟ್ಲೀಸ್ಟ್ ಆನೆಗಳಿಗೆ ಒಂದು ಬದುಕಲಿಕ್ಕೆ ಆಹಾರ ನೀರು ಬೇಕು. ಅದು ಆನೆ ಧಾಮ ಮಾಡಿದರೆ ಅಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಅವಕ್ಕೆ ಓಡಾಡಲಿಕ್ಕೆ, ಯಾಕಂದರೆ ಒಂದು ಆನೆ ಒಂದು ದಿವಸದಲ್ಲಿ 60 ಕಿಲೋಮೀಟ್ರ್ ಓಡಾಡುತ್ತೆ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ಅವಕ್ಕೆ ಓಡಾಡಲಿಕ್ಕೆ ಜಾಗ ಇರಬೇಕು ಮತ್ತು ಆಹಾರ ಸಿಕ್ಕಂಗಿರಬೇಕು ಮತ್ತು ಅವಕ್ಕೆ ನೀರಿನ ವ್ಯವಸ್ಥೆನೂ ಇರಬೇಕು. ಆ ದೃಷ್ಟಿಯಲ್ಲಿ ಆ ಥರ ಆನೆಧಾಮಗಳನ್ನು ಕ್ರಿಯೇಟ್ ಮಾಡಬೇಕು. ಶ್ರೀಲಂಕಾ ಮಾದರಿ ಅಂತಾರೆ. ಶ್ರೀಲಂಕಾ ಮಾದರಿ ಅಂತ ಹೇಳಿದರೆ ಅದು ಬೇರೆ ಥರ. ನಾನು 2 ಸಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಏನಂತ ಹೇಳಿದರೆ ಆರ್ಫೇಂಜಸ್ಸು, ಉಂಡೆಡ್ಡು, ಸಣ್ಣ ಈ ತಾಯಿಯಿಂದ ಆನೆ ಮರಿಗಳು ಅಂಥದ್ದನ್ನು ನಾವು ಏನು ಕೃತಕವಾಗಿ ಸಾಕುವಂಥದ್ದು ಅದು ಧಾಮ. ಇದು ಕೃತಕವಾಗಲ್ಲ. ಅವೇ ಆನೆಗಳು ಅಲ್ಲಿ ಆಹಾರ ತಿನ್ಕೊಂಡು ಬೆಳೆದು ಬದುಕಂಥದ್ದು, ಬೇರೆಯವ್ರಿಗೆ ಏನು ತೊಂದರೆ ಮಾಡೋಂಥದ್ದು ಆಗದೇ ಇರೋಂಥದ್ದನ್ನು ಧಾಮಗಳನ್ನು ಇವರು ಸರ್ಕಾರದಿಂದ ಮಾಡಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಇದನ್ನು ಭಾರಿ ಜಾಗೃತರಾಗಿ ಒಂದು ಏನು ರೈತರ ಒಂದು ಮುಖಂಡರುಗಳನ್ನು ಕರೆದು, ಕಾಫಿ ಬೆಳೆಗಾರ ಮುಖಂಡರಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಮತ್ತು ಏನು ಬ್ಯೂರೋಕ್ರಾಟ್ಸ್ ಇದ್ದಾರೆ, ಒಂದು ಏನು ಅಂದರೆ ಅದನ್ನು ಟೆಕ್ನಿಕಲಾಗಿ ಯಾವ ರೀತಿ ಮಾಡೋದು ಅಂತೇಳಿ ಒಂದು ಕಾಂಕ್ರೀಟ್ ಪ್ರಾಜೆಕ್ಟ್ ಹಾಕಬೇಕು. ಸುಮ್ಮನೆ ಎಲ್ಲೋ ಬಂದು ಮಂತ್ರಿಗಳು ಭಾಷಣ ಮಾಡಿ ಹೋಗೋದು, ನಾವು ಹೋಗಿ ಮನವಿ ಕೊಟ್ಟಾಗ ಮಾಡ್ತೀವಿ ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ. ಇದಕ್ಕೆ ಸರಿಯಾದ ಕ್ರಮ ಅಂತ ಹೇಳಿದರೆ ಎಲ್ಲರನ್ನೂ ಕೂರಿಸ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಸರಿಯಾದ ಹಣವನ್ನು ಮೀಸಲಿಟ್ಟು ಒಂದು ಈ ಆನೆ ಧಾಮಗಳನ್ನು ಮಾಡಿದರೆ ಅದರಿಂದ ಈ ಆನೆ ಪರಿಹಾರ, ಆನೆದು ಏನು ತೊಂದರೆಗಳಾಗ್ತಾಯಿದೆ ರೈತರಿಗಾಗಲಿ ಕಾಫಿ ಬೆಳೆಗಾರರಾಗಲಿ, ಆ ತೊಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ನನ್ನ ಅನಿಸಿಕೆ. ತುಂಬ ಜನ